ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ಜಾಬ್ ಟೆಕ್ನಿಕಲ್ ಜಾಬ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದು ಎರಡು ಜಾಬ್ ಬಂದುಬಿಟ್ಟು ಬಿಗ್ MNC ಕಂಪ್ನಿಯವರೇ ಹೈಯರ್ ಮಾಡ್ತಿರೋದು. ಸೊ ಎನಿ ಗ್ರ್ಯಾಜುಯೇಟ್ಸ್ ಕೂಡ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ನಾನು ಈ ಜಾಬ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಒಂದ್ಸಲ ಚೆಕ್ ಮಾಡಿಬಿಟ್ಟು ನಿಮ್ಮ ರೆಸ್ಯೂಮಿನ ಸ್ಕಿಲ್ಸ್ ತಕ್ಕನಾಗೆ ಮ್ಯಾಚ್ ಆಗ್ತಿದ್ರೆ ಅಪ್ಲೈ ಮಾಡಿ. ಸೊ ಈಗ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಇವಾಗ ವಿಡಿಯೋದಲ್ಲಿ ಮುಂದೆ ಹೋಗಿ ಇನ್ನೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಕ್ಯಾನೋನಿಕಲ್ ಅಂದ್ಬಿಟ್ಟು ಇವರು ಟ್ರಾವೆಲ್ ಆಪರೇಷನ್ ಸ್ಪೆಷಲಿಸ್ಟ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಕಂಪ್ಲೀಟ್ ರಿಮೋಟ್ ಪೊಸಿಷನ್ ಆಗಿರುತ್ತೆ ಮತ್ತು ಫುಲ್ ಟೈಮ್ ಕೂಡ ಹೌದು. ಸೊ ಇದು ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ ಸ್ವಲ್ಪ. ಇಲ್ಲಿ ಲೊಕೇಶನ್ ನೋಡಿ, ವರ್ಲ್ಡ್ ವೈಡ್ ಹೋಮ್ ಬೇಸ್ಡ್ ಎಕ್ಸೆಪ್ಟ್ ಇನ್ ಲೊಕೇಶನ್ ವೇರ್ ವಿ ಹ್ಯಾವ್ ಆಫೀಸ್ ಸಚ್ ಆಸ್ ಲಂಡನ್ ಮತ್ತು ಬಿಂಜಿಂಗ್ ಅಂತಂದರೆ ಚೀನಾ ಮತ್ತು ಲಂಡನಲ್ಲಿ ಇರೋರು ಆಫೀಸ್ಗೆ ಹೋಗಿ ಮಾಡಬೇಕು. ಇನ್ನು ಮಿಕ್ತವರೆಲ್ಲ ವರ್ಕ್ ಫ್ರಮ್ ಹೋಮೇ ಆಗಿರುತ್ತೆ. ಇಲ್ಲಿ ಏನು ರೆಸ್ಪಾನ್ಸಿಬಿಲಿಟೀಸ್ ನಮ್ಮದು ಈ ಜಾಬಲ್ಲಿ ಅಂತಂದರೆ ಎಂಗೇಜ್ ವಿತ್ ಅ ಕೊಲೀಗ್ ಟು ಅಡ್ರೆಸ್ ಟ್ರಾವೆಲ್ ಕ್ವೇರೀಸ್ ಆ್ಯಂಡ್ ಇಶ್ಯೂ. ಏನೋ ಟ್ರಾವೆಲ್ ಕ್ವೇರೀಸ್ ಮತ್ತು ಇಶ್ಯೂ ಬಂದರೆ ಅಡ್ರೆಸ್ ಮಾಡೋಕ್ಕೆ ರೆಡಿ ಇರಬೇಕು. ವರ್ಕ್ ವಿತ್ ದ ವೈಡರ್ ಬಿಸ್ನೆಸ್ ಸರ್ವಿಸ್ ಟೀಮ್ಸ್ ಕಂಪ್ನಿ ಆ್ಯಂಡ್ ಇಂಡಸ್ಟ್ರಿ ಇವೆಂಟ್ ಪ್ಲ್ಯಾನ್ಸಲ್ಲಿ ಏನಾರ ಕ್ವೇರೀಸ್ ಬಂದರೆ ರೆಸ್ಪಾಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಚೆಕ್ ಇನೋವೇಟಿವ್ ಟು ಎನ್ಶ್ಯೂರ್ ಅಕ್ಯುರೇಟ್ ಚಾರ್ಜಸ್ ಆ್ಯಂಡ್ ಟೈಮ್ಲಿ ಪೇಮೆಂಟ್, ಕ್ರೆಡಿಟ್ ಆ್ಯಂಡ್ ರೀಫಂಡ್ ಫಾರ್ ಟ್ರಾವೆಲ್. ಅಂದರೆ ಟ್ರಾವೆಲ್ ಕರೆಕ್ಟಾಗಿ ಪೇ ಮಾಡಿದಾರಾ ಇಲ್ಲ ರೀಫಂಡ್ ಆಗಿದೆನಾ ಅವ್ರದ್ದು ಅಮೌಂಟು ಎಲ್ಲ ಚೆಕ್ ಮಾಡಬೇಕಾಗಿರುತ್ತೆ. ಮತ್ತು ಟ್ರ್ಯಾಕ್ ಅನ್ಯೂಸ್ ಟಿಕೆಟ್ ಕ್ರೆಡಿಟ್ಸ್ ಆ್ಯಂಡ್ ಏರ್ಲೈನ್ ಪಾಯಿಂಟ್ಸ್ ಯೂಸೇಜ್ ಅಂತಂದರೆ ಏನಾದರೂ ಯೂಸ್ ಮಾಡಿಲ್ಲ ಅವ್ರಿಗೆ ಇರೋ ಬೆನಿಫಿಟ್ಸ್ನ ಅಂತ ಅದನ್ನೆಲ್ಲ ನೋಡಿಬಿಟ್ಟು ನಾವು ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಇನ್ನು ಯಾವ ಥರ ಸ್ಟೂಡೆಂಟ್ಸ್ನ ನೋಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಎಕ್ಸಲೆಂಟ್ ಅಕಾಡೆಮಿಕ್ ರಿಸಲ್ಟ್ ಅಟ್ ಸ್ಕೂಲ್ಸ್ ಆ್ಯಂಡ್ ಯೂನಿವರ್ಸಿಟಿ ಅಂದರೆ ಚೆನ್ನಾಗಿರಬೇಕು. ಮತ್ತು ಡಿಗ್ರಿ ಇನ್ ಬಿಸ್ನೆಸ್ ಟೆಕ್ನಿಕಲ್ ಸಬ್ಜೆಕ್ಟ್ ಅಂತಂದರೆ ಟೆಕ್ನಿಕಲ್ ಸಬ್ಜೆಕ್ಟಲ್ಲಿ ಅಥವಾ ಬಿಸ್ನೆಸ್ಸು BBA MBA ಈ ಥರ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ನಿಮಗೆ. ಮತ್ತು ರೆಸ್ಪಾನ್ಸಿಬಲ್ ಆ್ಯಂಡ್ ಅಕೌಂಟೇಬಲ್ ಅಂತಂದರೆ ಏನೇ ಕೊಟ್ಟರು ವರ್ಕು ಅದನ್ನ ರೆಸ್ಪಾನ್ಸಿಬಲ್ ಆಗಿ ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಎಬಿಲಿಟಿ ಟು ಟ್ರಾವೆಲ್ ಅಪ್ ಟು 4 times a year ಫಾರ್ ಕಂಪ್ನಿ ಇವೆಂಟ್ ಆಫ್ 2 week ಡ್ಯೂರೇಷನ್ ಅಂತಂದರೆ ಇವ್ರ ಕಡೆಯಿಂದ ಸ್ಪಾನ್ಸರ್ ಇರುತ್ತೆ, ನೀವು ಅದನ್ನ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ನ್ಯೂ ಟೆಕ್ನಾಲಜಿ ನ್ಯೂ ಸಾಫ್ಟ್ವೇರ್ ಬಗ್ಗೆ ನಾಲೆಡ್ಜ್ ಇರಬೇಕು, ಅದನ್ನ ಕ್ವಿಕ್ಕಾಗಿ ಕಲಿಬೇಕು ಕೂಡ ಹೌದು ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ಒಳ್ಳೆ ಸ್ಯಾಲ್ರಿ ಕೂಡ ಕೊಡ್ತಿದ್ದಾರೆ. ಮತ್ತು ಇಲ್ಲಿ ಟ್ವೈಸ್ಲಿ ಇಯರ್ ಟೀಮ್ ಸ್ಪಿರಿಟ್ ಇನ್ ಪರ್ಸನ್ ಡಿಸ್ಟ್ರಿಬ್ಯೂಟೆಡ್ ವರ್ಕ್ ಅಂತಂದರೆ 2 ಸಲ 5 ಕೂಡ ಇದೆ ಅಂತ. ಪರ್ಸ್ನಲ್ ಲರ್ನಿಂಗ್ ಡೆವಲಪ್ಮೆಂಟ್ ಬಜೆಟ್ ಆಫ್ USD 200 per year ಅಂತಂದರೆ ಪರ್ಸ್ನಲ್ ಕಲಿಯೋಕ್ಕೆ ನಮಗೆ $200 ಕೊಡ್ತಿದ್ದಾರೆ ಪರ್ ಇಯರ್ ಇಲ್ಲಿ. ಮತ್ತು ಆ್ಯನ್ಯುವಲ್ ಕಾಂಪನ್ಸೇಷನ್ ರಿವ್ಯೂ ಇದೆ, ರೆಕಗ್ನೈಸೇಷನ್ ಅವಾರ್ಡು, ಆ್ಯನ್ಯುವಲ್ ಹಾಲಿಡೇ ಲೀವ್ಸ್ ಇದೆ. ಮತ್ತು ಪೆಟರ್ನಿಟಿ ಲೀವ್ಸ್ ಕೂಡ ಎಲ್ಲ ಆಪರ್ಚುನಿಟಿ ಚೆನ್ನಾಗಿದೆ ಕಂಪ್ನಿಲಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರೆಲ್ಲ ಒಂದ್ಸಲ ಜಾಬ್ ಡಿಸ್ಕ್ರಿಪ್ಷನು ಮತ್ತು ಎಲ್ಲ ನೋಡಿಬಿಟ್ಟು ಅಪ್ಲೈ ಮಾಡಿ. ನಿಮ್ಮ ರೆಸ್ಯೂಮಿನ ತಕ್ಕನಾಗಿ ಎಡಿಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಸೊ ಈಗ ಇನ್ನೊಂದು ಜಾಬ್ ನೋಡೋಣ. ನೆಕ್ಸ್ಟ್ ಕಂಪ್ನಿ ಬಂದುಬಿಟ್ಟು ಇದು ಸದರ್ಲ್ಯಾಂಡ್ ಅಂದ್ಬಿಟ್ಟು. ಸೊ ಇವರು ಡೈರೆಕ್ಟ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇವರು ಅಸೋಸಿಯೇಟ್ ಕಸ್ಟಮರ್ ಸರ್ವಿಸ್ ವರ್ಕ್ ಅಟ್ ಹೋಮ್ ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿ ಹೈಯರ್ ಮಾಡ್ತಿದ್ದಾರೆ. ಇವ್ರದ್ದು ಜಾಬ್ದು ರೋಲ್ ಏನು ನೋಡೋಣ ಬನ್ನಿ. ಬ್ಯಾಚುಲರ್ಸ್ ಡಿಗ್ರಿ ವಿತ್ 0 to 7 year ಆಫ್ ಎಕ್ಸ್ಪೀರಿಯನ್ಸ್ ಇನ್ AR ಕಲೆಕ್ಷನ್ ಅಂದರೆ ಫ್ರೆಷರ್ಸು ಅಥವಾ ಅಪ್ ಟು 7 year ಎಕ್ಸ್ಪೀರಿಯನ್ಸ್ ಇರೋನ್ನ ಅಕ್ಸೆಪ್ಟ್ ಮಾಡ್ಕೋತಿದ್ದಾರೆ. ಅಂಡರ್ಸ್ಟ್ಯಾಂಡ್ ಆಫ್ ಅಕೌಂಟ್ ರಿಸೀವೇಬಲ್ ಪ್ರೋಸೆಸ್ ಇದನ್ನು ಸೇಮ್ ಅಲ್ಲ, ಅಕೌಂಟ್ ರಿಸೀವೇಬಲ್ ಪ್ರೋಸೆಸ್ನ ನೋಡಬೇಕಾಗುತ್ತೆ. ಫಾಲೋ ಅಪ್ ವಿತ್ ಅ ಕಸ್ಟಮರ್ ವಿಯಾ ಇಮೇಲ್ ಆ್ಯಂಡ್ ಫೋನ್ ಕಾಲ್ ಟು ಎನ್ಶೂರ್ ಟೈಮ್ಲಿ ಕಲೆಕ್ಷನ್ ಆಫ್ ಪೇಮೆಂಟ್ ಫಾರ್ ಅಸೈನ್ಡ್ ಪ್ರೊಟಿಫೈಲ್ ಅಂತಂದರೆ ಏನಾದ್ರು ಪೇಮೆಂಟ್ ಮಾಡಿಲ್ಲ ಅಂತ ಅಂದರೆ ಅವರು ಟೈಮಾಗಿ, ಸೊ ಅದನ್ನೆಲ್ಲ ನಾವು ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ನಾವು ಅಮೌಂಟ್ನ ರಿಸೀವ್ ಮಾಡ್ಕೋಬೇಕಾಗುತ್ತೆ. ಮತ್ತು ಮೇಂಟೈನ್ ಡೀಟೇಲ್ ಪೋಸ್ಟ್ ಕರೆಸ್ಪಾಂಡೆನ್ಸ್ ಅಪ್ಡೇಟ್ ಅಂದರೆ ಅಕೌಂಟ್ ಯಾವ ಥರ ಇದೆ, ಅಕೌಂಟ್ ಡ್ಯೂ ಇದೆನೋ ಇಲ್ಲ ಎಷ್ಟು ಟೈಮಲ್ಲಿ ಡ್ಯೂ ಇದೆ ಅಂತ ಎಲ್ಲ ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಬಿಲ್ಲಿಂಗ್, ಫಿನಾನ್ಸ್, ಲೀಗಲ್, ಟ್ಯಾಕ್ಸ್, ಕಸ್ಟಮರು ಈ ಥರ ಎಲ್ಲ ಇಶ್ಯೂಸ್ ಇದ್ದರೆ ಆ ಕಸ್ಟಮರ್ಸ್ಗೆ ನಾವು ಅದನ್ನ ರಿಸಾಲ್ವ್ ಮಾಡಿಕೊಡ್ಬೇಕಾಗುತ್ತೆ. ಮತ್ತು ಮಾನಿಟರ್ ಐ ರಿಸ್ಕ್ ಅಕೌಂಟ್ ಆ್ಯಂಡ್ ಎನ್ಶೂರ್ ಟೈಮ್ಲಿ ಎಸ್ಕಿಲೇಷನ್ ಆಫ್ ಚಾಲೆಂಜ್ ಟು ಮ್ಯಾನೇಜ್ಮೆಂಟ್ ಅಂದರೆ ಏನಾದ್ರು ಐ ರಿಸ್ಕ್ ಏನಾದ್ರು ಗೊತ್ತಾದರೆ P1 ಏನಾದ್ರು ಇದ್ದರೆ ಮ್ಯಾನೇಜ್ಮೆಂಟ್ಗೆಲ್ಲ ಅದು, ಏಕೆಂದರೆ ಅಕೌಂಟ್ ಇರೋದ್ರಿಂದ ನಾವು ಅವ್ರಿಗೆ ಎಸ್ಕಿಲೇಟ್ ಮಾಡಬೇಕಾಗಿರುತ್ತೆ. ಮತ್ತು ಅಸಿಸ್ಟ್ ಇನ್ ದ ಸ್ಟ್ರೀಮ್ ಲೈನಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಅಕೌಂಟ್ಸ್ ರಿಸೀವೇಬಲ್ ಪ್ರೋಸೆಸ್ ಫಾರ್ ಐಡೆಂಟಿಫೈಯಿಂಗ್ ಏರಿಯಾ ಆಫ್ ಇಂಪ್ರೂವ್ಮೆಂಟ್ ಅಂತಂದರೆ ಯಾವ ಥರ ಇಂಪ್ರೂವ್ ಮಾಡ್ಬೋದು, ಅಂದರೆ ಅವರೇನೆ ಪೇ ಮಾಡೋ ಥರ ಯಾವ ಥರ ಮಾಡ್ಬೋದು ಅಂತ ನಾವು ಸಜೆಷನ್ ಕೊಡಬೇಕಾಗಿರುತ್ತೆ. ಮತ್ತು ಫಿಕ್ಸ್ ದ ರೂಟ್ ಕಾಸ್ ಆ್ಯಂಡ್ ಕಲೆಕ್ಟ್ ಅಂತಂದರೆ ಏನಾದ್ರು ಇಶ್ಯೂ ಬಂದರೆ ಕಸ್ಟಮರ್ಗೆ ಅವ್ರದ್ದು ರೂಟ್ ಕಾಸ್ ಎಲ್ಲ ತಿಳ್ಕೊಂಡು ನಾವು ಫಿಕ್ಸ್ ಮಾಡಬೇಕಾಗಿರುತ್ತೆ ಅವ್ರ ಇಶ್ಯೂ. ಇಲ್ಲಿ ಇಂಟರ್ನ್ಯಾಷನಲ್ ಮತ್ತು ಶಿಫ್ಟ್ UK ಶಿಫ್ಟ್ ಇರುತ್ತೆ. ಅಂದರೆ UK ಶಿಫ್ಟ್ ಅಂದರೆ 2
2 ಇಂದ 11 PM ವರ್ಗೂ ಇರುತ್ತೆ. ಸೊ ಈ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಏನೋ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ವರ್ಕ್ ವಿತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ ಫಾರ್ ಬೆಟರ್ ರೆಸೊಲ್ಯೂಷನ್, ಅಂದರೆ ಔಟ್ಸೈಡ್ ಆಫ್ ಇಂಡಿಯಾ, ಅಂದರೆ ಕ್ಲೈಂಟ್ಗಳು ಲಂಡನಲ್ಲೇ ಇರ್ತಾರೆ. ಸೊ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಬೇಕಾಗಿರುತ್ತೆ. ಡೈಲಿ ಏಜಿಂಗ್ ರಿಪೋರ್ಟ್, ಅಂದರೆ ಯಾವ ಕಸ್ಟಮರ್ ಪೇ ಮಾಡಿದ್ದಾರೆ ಅದೆಲ್ಲ ಪ್ರಿಪೇರ್ ಮಾಡಬೇಕು. ಡೈಲಿ ನಾವು ಒಂದು ರಿಪೋರ್ಟ್ನ ಇದು ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕ್ವಾಲಿಫಿಕೇಷನ್ ನೋಡಿದರೆ ಗ್ರ್ಯಾಜುಯೇಟ್ಸ್, ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು. ಪ್ರಿಫರೇಬಲ್ ಫ್ರಮ್ ಫಿನಾನ್ಸ್ ಆ್ಯಂಡ್ ಅಕೌಂಟಿಂಗ್ ಇದ್ದರೆ ಬೆಸ್ಟ್ ಅಂತ ಕೂಡ ಹೇಳಿದ್ದಾರೆ. ಸೊ ನಾನು ಈ ಜಾಬ್ ಲಿಂಕ್ನೂ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ, ಇದೊಂದು ಒಳ್ಳೆ ಆಪರ್ಚುನಿಟಿ. ಸೊ ಯಾರ್ಯಾರಿಗೆ ನೀಡಿದೆ, ಇಲ್ಲಿನೂ ಎನಿ ಗ್ರ್ಯಾಜುಯೇಟ್ಸ್ ಕೂಡ ಕೇಳಿದ್ದಾರೆ. ಇದು ಟೆಸ್ಟ್ ಇಮಿಡಿಯೇಟಾಗಿ ಟೆಸ್ಟ್ ಕೂಡ ಬರುತ್ತೆ. ನಿಮಗೆ ಟೆಸ್ಟ್ ಬಂದು ನೀವು ಪಾಸ್ ಆದರೆ ನೆಕ್ಸ್ಟ್ ಖಂಡಿತ ಈ ಜಾಬ್ ಸೆಲೆಕ್ಟ್ ಆಗೇ ಆಗ್ತೀರಾ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.